ನಮಸ್ಕಾರ ಸ್ನೇಹಿತರೆ, ಹೊಸ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮ್ಮೆಲ್ಲರಿಗೂ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಇಲ್ಲಿ ಏನಂದ್ರೆ, ಒಂದು ಕೇಂದ್ರ ಸರ್ಕಾರದಿಂದ ನಿಮಗೆ ಉಚಿತವಾಗಿ 15,000 ಹಣ ಆದ್ರೆ ಸಿಗುತ್ತೆ. ಯಾವ ರೀತಿಯಾಗಿ ನಿಮಗೆ 15,000 ಹಣ ಸಿಗುತ್ತೆ, ಯಾವ ಯಾವ ಕೆಲಸ ಮಾಡುವವರಿಗೆ ಒಂದು 15,000 ಹಣ ಸಿಗುತ್ತೆ, ಏನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ನಿಮಗೆ ಬೇಕಾಗಿರುವಂತಹ ದಾಖಲೆಗಳೇನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ಮತ್ತೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು 3 ರಿಂದ 4 ನಿಮಿಷ ಒಳಗಡೆನೆ ನಿಮಗೆ ವಿಡಿಯೋ ಆದ್ರೆ ಮುಗಿಯುತ್ತೆ. ಮತ್ತೆ ಯಾರು ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ಇದು ನೀವು ನಮಗೆ ಕೊಡುವಂತಹ ಒಂದು ಪ್ರೋತ್ಸಾಹ ಆಗಿರುತ್ತೆ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ಇಲ್ಲಿ ಉಚಿತವಾಗಿ 15,000 ನಿಮ್ಗೆ ಹಣ ಸಿಗುತ್ತಾ ಅಂತ ನೀವು ಕೇಳೋದಾದ್ರೆ, ಹೌದು ಸ್ನೇಹಿತರೆ, ನಿಮಗೆ ಉಚಿತವಾಗಿ 15,000 ಹಣ ಆದ್ರೆ ಸಿಗುತ್ತೆ. ಯಾವ ರೀತಿಯಾಗಿ ನಿಮಗೆ ಉಚಿತವಾಗಿ 15,000 ಹಣ ಸಿಗುತ್ತೆ, ಈ ಒಂದು ಯೋಜನೆಯ ಹೆಸರೇನು ಅಂತ ನೀವು ಕೇಳ್ಬೋದು. ನೋಡಿ, ಇಲ್ಲಿ ನಿಮಗೆ ಉಚಿತವಾಗಿ 15,000 ಮಾತ್ರನೇ ಅಲ್ಲ, ಅದ್ರ ಜೊತೆಗೆ 3 ಲಕ್ಷವರೆಗೂ ಕೂಡ ಒಂದು ಲೋನ್ ಆದ್ರೆ ಸಿಗುತ್ತೆ. ನಿಮಗೆ ಮೊದಲು 1 ಲಕ್ಷ ಕೊಡ್ತಾರೆ, ಮತ್ತೆ 2 ಲಕ್ಷ ಕೊಡ್ತಾರೆ. ಈ ರೀತಿಯಾಗಿ ನಿಮಗೆ 3 ಲಕ್ಷವರೆಗೂ ಕೂಡ ಲೋನ್ ಆದ್ರೆ ಕೊಡ್ತಾರೆ, ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ. ಈ ಒಂದು ಯೋಜನೆ ಬಂದ್ಬಿಟ್ಟು PM ವಿಶ್ವಕರ್ಮ ಯೋಜನೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸಾಕಷ್ಟು ಜನ ಫಲಾನುಭವಿಗಳು ಈಗಾಗಲೇ ಅಪ್ಲೈ ಮಾಡಿರ್ತೀರಾ. ನಿಮ್ಮ ಒಂದು ಮನೆ ಬಳಿನೇ ಬಂದು ಅಪ್ಲೈ ಮಾಡಿಸ್ಕೊಂಡು ಹೋಗಿರ್ತಾರೆ. ನಿಮ್ಮ ಒಂದು ಹಳ್ಳಿಗೆ ಬಂದ್ಬಿಟ್ಟು ಏನ್ ಮಾಡಿರ್ತಾರೆ ಅಂದ್ರೆ, ನಿಮ್ಮ ಹತ್ರ ಒಂದು ಅರ್ಜಿ ಸಲ್ಲಿಕೆ ಮಾಡಿಸಿರ್ತಾರೆ. ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಯಾವುವು ಅಂತ ನೋಡೋದಾದ್ರೆ, ಇದಕ್ಕೆ ಬೇಕಾಗಿರುವಂತದ್ದು ನಿಮ್ಮ ಒಂದು ಆಧಾರ್ ಕಾರ್ಡ್, ಮತ್ತೆ ನಿಮ್ಮ ಒಂದು ಪಾಸ್ಬುಕ್, ಮತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಒಂದು OTP ಹೇಳ್ಬೇಕಾಗಿರುತ್ತೆ. ಇಷ್ಟೇ. ಇದು ಎಲ್ಲೋಗಿ ನೀವು ಅಪ್ಲೈ ಮಾಡ್ಬೋದು ಅಂದ್ರೆ, CSC ಸೆಂಟರ್ಸ್ ಎಲ್ಲ ಅಪ್ಲೈ ಆದ್ರೆ ಮಾಡ್ಬೋದು. ಈಗ ನಿಮ್ಮೂರಲ್ಲಿ ನೀವು ಅಪ್ಲೈ ಮಾಡಿಲ್ಲ ಅನ್ನೋದಾದ್ರೆ CSC ಸೆಂಟರ್ಗೆ ಹೋಗಿ ನೀವು ಅಪ್ಲೈ ಆದ್ರೆ ಮಾಡ್ಬೋದಾಗಿರುತ್ತೆ. ಈ ಒಂದು ನೋಂದಣಿ ಮಾಡೋದಕ್ಕೆ ನಿಮ್ಗೆ ಅರ್ಹತೆಗಳು ಏನಿರ್ಬೇಕು ಅಂತ ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ಬಯಸುವವರು 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದರಲ್ಲಿ ಸ್ವಯಂ ಉದ್ಯೋಗಿಯಾಗಿದ್ದು 18 ವರ್ಷ ಮೇಲ್ಪಟ್ಟವರಿಗೆ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರು ಮಾತ್ರ ನೋಂದಣಿಗೆ ಅರ್ಹರಾಗಿರ್ತಾರೆ. ಇಲ್ಲಿ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಕಳೆದ 5 ವರ್ಷಗಳಲ್ಲಿ PM EGP ಮುದ್ರಾ ಮತ್ತು PM ಸ್ವನಿಧಿ ಸಾಲಗಳನ್ನು ಪಡೆದಿರಬಾರದು. ಆದರೆ ಇಲ್ಲಿ ಮುದ್ರಾ ಮತ್ತು PM ಸ್ವನಿಧಿ ಯೋಜನೆಗಳಲ್ಲಿ ಸಾಲ ಪಡೆದು ಪೂರ್ಣ ಮರುಪಾವತಿ ಮಾಡಿದ ಕುಶಲಕರ್ಮಿಗಳು ವಿಶ್ವಕರ್ಮ ಯೋಜನೆಯ ಲಾಭ ಪಡೆಯಲು ಅರ್ಹರಾಗಿರುತ್ತಾರೆ. ಅರ್ಜಿ ಸಲ್ಲಿಕೆ ಪರಿಶೀಲನೆ ಹಾಗೂ ಏನಾದರೂ ಸಂದೇಹಗಳಿದ್ದರೆ PM ವಿಶ್ವಕರ್ಮ ವೆಬ್ಸೈಟ್ನಲ್ಲಿ ಭೇಟಿ ನೀಡಿ. ಇಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು pmvishwakarma.government.in ಅಂತ. ಇಲ್ಲಿ 16 ಲಕ್ಷಕ್ಕೂ ಅಧಿಕ ಅರ್ಜಿಗಳಾದರೆ ಬಂದಿದ್ದಾವಂತ ಈಗ ಸದ್ಯಕ್ಕೆ. ನೋಡಿ, ಇಲ್ಲಿ ವಿಶೇಷವೆಂದರೆ ಒಂದೇ ತಿಂಗಳಲ್ಲಿ PM ವಿಶ್ವಕರ್ಮ ಯೋಜನೆಗೆ ವಿಶ್ವಕರ್ಮ ಪೋರ್ಟಲ್ನಲ್ಲಿ 16,58,015ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದು 58,698 ಅರ್ಜಿಗಳು ಮೊದಲ ಹಂತದ ಪರಿಶೀಲನೆಗೆ ಒಳಪಟ್ಟಿದ್ದಾವೆ. ಇಲ್ಲಿ ಯಾವ ಕೆಲಸದವರು ಅಂತ ಇಲ್ಲಿ ನೋಡೋದಾದ್ರೆ, ಬಡಿಗ ಅಥವಾ ಮರಗೆಲಸದವರು, ದೋಣಿ ತಯಾರಕರು, ಸಾಂಪ್ರದಾಯಿಕ ಶಸ್ತ್ರಗಳನ್ನು ತಯಾರಿಸುವವರು, ಕುಂಬಾರರು, ಸುತ್ತಿಗೆ ಹಾಗೂ ಇತರ ವಸ್ತುಗಳ ತಯಾರಕರು, ಬೀಗ ಹಾಗೂ ಕೀಲಿ ತಯಾರಕರು, ಅಕ್ಕಸಾಲಿಗರು, ಕಮ್ಮಾರರು, ಶಿಲ್ಪಿಗಳು ಮತ್ತು ಕಲ್ಲು ಹೊಡೆಯುವವರು, ಸಾಂಪ್ರದಾಯಿಕವಾಗಿ ಪಾದರಕ್ಷೆ ತಯಾರಿಸುವವರು, ಕಲ್ಲು ಕುಟಿಗರು ಅಥವಾ ರಾಜಮೇಸ್ತ್ರಿಗಳು, ಸಾಂಪ್ರದಾಯಿಕವಾಗಿ ಬುಟ್ಟಿ, ಚಾಪೆ, ಪೊರಕೆ, ತೆಂಗಿನ ನಾರಿನ ಹಗ್ಗ ತಯಾರಕರು, ಸಾಂಪ್ರದಾಯಿಕವಾಗಿ ಗೊಂಬೆ ಮತ್ತು ಆಟಿಕೆ ತಯಾರಕರು, ಕ್ಷೌರಿಕರು, ಹೂಮಾಲೆ ತಯಾರಕರು, ಅಗಸರು ಅಥವಾ ಬಟ್ಟೆ ತೊಳೆಯುವವರು, ದರ್ಜಿಗಳು, ಇಲ್ಲಿ ಮೀನಿನ ಬಲೆ ತಯಾರಕರು. ನೀವೆಲ್ಲರೂ ಏನಾಗಿರ್ತೀರ ಅಂದ್ರೆ, ಇದಕ್ಕೆ ಒಂದು ಎಲಿಜಿಬಲ್ ಆದ್ರೆ ಇರ್ತೀರಾ, ಅಂದ್ರೆ ನಿಮ್ಗೆ ಅರ್ಹತೆ ಆದ್ರೆ ಇರುತ್ತೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ. ಮತ್ತೆ ಈಗ ಕೆಲವೊಬ್ರು ಕೇಳ್ತಿದ್ರು, ಹೊಲಿಗೆ ಯಂತ್ರ ಕೂಡ ಕೊಡ್ತಾರಂತ, ಹೌದಾ ಅಂತ ಕೇಳ್ತಿದ್ರು. ಹೌದು, ನಿಮ್ಗೆ ಹೊಲಿಗೆ ಯಂತ್ರ ಕೊಡಲ್ಲ, 15,000 ಕೊಡ್ತಾರೆ. ಆ ಒಂದು 15,000ದಿಂದ ನೀವು ಹೊಲಿಗೆ ಯಂತ್ರ ತಗೋಬಹುದು. ಈಗ ಇದರಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಆದ್ರೆ ಇದಾವೆ. ಈಗ ಯಾರು ಒಂದು ಟೈಲರಿಂಗ್ ಮಾಡ್ತಿರ್ತೀರೋ ನೀವು ಆದ್ರೆ ಹೊಲಿಗೆ ಯಂತ್ರ ಆದ್ರೆ ತಗೋಬಹುದು. ಮತ್ತೆ ಟ್ರೈನಿಂಗ್ ಕೂಡ ಕರೀತಾರೆ. ಟ್ರೈನಿಂಗ್ ಅಲ್ಲಿ ನಿಮಗೆ ಒಂದು ದಿನಕ್ಕೆ 500 ರೂಪಾಯಿ ಆದ್ರೆ ಕೊಡ್ತಾರೆ. ಈಗ 5 ದಿನ ಏನಾದ್ರು ನೀವು ಟ್ರೈನಿಂಗ್ ಹೋದ್ರೆ 2,500 ರೂಪಾಯಿ ಹಣ ಆದ್ರೆ ಸಿಗುತ್ತೆ. ಈ ರೀತಿಯಾಗಿ ನೀವು ಒಂದು ಎಲಿಜಿಬಲ್ ಆದ್ರೆ ಪಡ್ಕೋಬಹುದು. ನೀವು ಇದಕ್ಕೆ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಒಂದು ಅರ್ಜಿಯ ಬಗ್ಗೆ ಆಗಲಿ, ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಲಿ, ಈ ಒಂದು ಅಕ್ನಾಲಜ್ಮೆಂಟ್ಸ್ ಅನ್ನ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ